ಎಸ್ ಬ್ರದರ್, ಕಳೆದ 2 ವಾರದ ಹಿಂದೆ ಇದೇ ಥಿಯೇಟರ್ನಲ್ಲಿ ಒಂದು ಅಬ್ಬರ, ಒಂದು ಸಡಗರ, ಚಿಕ್ಕಣ್ಣವರು ತಗೊಂಡಂತಹ ಒಂದು ಪರ್ಫೆಕ್ಟ್ ಡಿಸಿಷನ್ನು ಇವತ್ತಿಗೆ ಹೆಂಗಂತ ಅನಿಸ್ತಾ ಇದೆ? ತುಂಬ ಖುಷಿ ಕೊಡ್ತಿದೆ. ಅದು ದೊಡ್ಡ ಮಟ್ಟದ ಖುಷಿ. ಏನಕ್ಕೆ ಅಂದರೆ ಎಷ್ಟೋ ಜನರದ್ದು, ಲಕ್ಷಾಂತರ ಜನದ ಕನಸಾಗಿರುತ್ತೆ ಹಿಂಗೊಂದು ಸಿನಿಮಾ. ಅದು ಈ KD ರೋಡಲ್ಲಿ, KG ರೋಡ್ ತಾನೆ, KG ರೋಡಲ್ಲಿ ಒಂದು ಮೇಯ್ನ್ ಥಿಯೇಟ್ರು ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಬರೀ ಸ್ಟಾರ್ಗಳ ಸಿನಿಮಾಗೆ ಅಷ್ಟೇ ಇರುತ್ತೆ, ಯಾಕೆಂದರೆ ಎಲ್ಲ ಬಾಡಿಗೆಗಳು ಜಾಸ್ತಿ, ಅದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ ನಾನು, ಇಲ್ಲ ನೋಡಿರಿ, ಬಾರ್ಗೇನ್ ಆದರೆ ಬೇಡ, ಇಲ್ಲಾಂದರೆ ಬಿಟ್ಬಿಡಂತ. ಇಲ್ಲ ಮಾಡೋಣ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು ಅಂತ. ಬಟ್ ತುಂಬ ಭಯ ಇತ್ತು. ಯಾಕೆಂದರೆ ಆವಾಗ ನಾನು ಈ ಕಡೆ ಮೆಜೆಸ್ಟಿಕಲ್ಲಿ ಬಂದಾಗ ನಾವು ಕೂತ್ಕೊಂಡು ಇಲ್ಲಿ ಪಿಕ್ಚರ್ ನೋಡ್ತೀವಿ, ಬಾಲ್ಕನಿಗೆಲ್ಲ ಕಾಸಿರಲಿಲ್ಲ, ಸೆಕೆಂಡ್ ಕ್ಲಾಸಲ್ಲಿ ನೋಡ್ತಾಯಿದ್ದೆ. ಅಂಥದ್ರಲ್ಲಿ ನಾನು ಹೀರೋ ಆಗಿ ಮಾಡಿರೋ ಸಿನಿಮಾನೇ ರಿಲೀಸ್ ಆಗಿ ಅದು ಒಂದು 2 ವಾರ ಕಂಪ್ಲೀಟ್ ಮಾಡಿ 3ನೇ ವಾರಕ್ಕೆ ಹೋಗ್ತಾಯಿದೆ ಅಂದರೆ ನಿಜವಾಗ್ಲೂ ಅದು ಕನ್ನಡ ಜನತೆ ಕೊಟ್ಟಿರೋಂಥ ಭಿಕ್ಷೆ 100% ಇದು. ಚಿಕ್ಕಣ್ಣವ್ರ ಸಿನಿಮಾ KG ರೋಡಲ್ಲಿ ರಿಲೀಸ್ ಆಗ್ತಿರೋದು ಫಸ್ಟ್ ಟೈಮ್ ಅಲ್ಲ. ವ್ಯತ್ಯಾಸ ಏನಂತಂದ್ರೆ, ಚಿಕ್ಕಣ್ಣವರು ಹೀರೋ ಜೊತೆಗೆ ಪೋಸ್ಟರ್ನಲ್ಲಿ ಮಾತ್ರ ಕಟ್ಔಟ್ ಆಗಿ ಯಾವತ್ತೂ ನಿಂತಿರ್ಲಿಲ್ಲ. ಕಟ್ಔಟ್ ಆಗಿ ಯಾವತ್ತಾದ್ರೂ ನಾನು KG ರೋಡಲ್ಲಿ ನಿಂತ್ಕೋತೀನಿ, ನನ್ನ ಸಿನಿಮಾಗೂ ಜನ ಓ ಅಂತ ಬರ್ತಾರೆ, ನನ್ನ ಸಿನಿಮಾಗೂ ಜನ ಚಪ್ಪಾಳೆ ಹೊಡ್ಕೊಂಡು, ವಿಜಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಯಾವತ್ತಾದ್ರು ಎಕ್ಸ್ಪೆಕ್ಟೇಷನ್ ಇತ್ತ ಚಿಕ್ಕಣ್ಣ? ಕನಸಲ್ಲೂ ಇಲ್ಲ. ಅದನ್ನು ಯೋಚನೆನೂ ಮಾಡಿರಲಿಲ್ಲ. ಯಾಕೆಂದರೆ ಏನು ತಮಾಷೆ ವಿಷಯ ಅಲ್ಲ. ಒಂದು ಹೀರೋ ಅಂತ ಮಾಡಿ ಅದನ್ನು ಆಮೇಲೆ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಯಾರು ದುಡ್ಡು ಹಾಕೋದು, ಸೊ ಅದೆಲ್ಲ ಈಸಿ ಮ್ಯಾಟ್ರ್ ಅಲ್ವೇ ಅಲ್ಲ. ಯಾವುದೋ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ಒಂದು ಕಮಿಡಿಯನ್ ಆಗಿ ಒಂದು ಜಾಗ ಕೊಟ್ಟರು ನಮ್ಮ ಕನ್ನಡಿಗರವ್ರ ಮನಸ್ಸಲ್ಲಿ. ಈಗ ಇವತ್ತು ಒಂದು ಹೀರೋ ಆಗಿ ಮಾಡೋದು ಓಕೆ, ಏನೋ ಮಾಡಿಬಿಡ್ಬೋದೇನೋ, ಬಟ್ ಅದು ಜನಗಳ ಮನಸ್ಸಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಅನ್ಕೊತೀನಿ. ಆಮೇಲೆ ಅದೇ ನಾನು ಹೇಳ್ತಾ ಇರೋದು, ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ, ನಾನು ಅವಾಗಿಂದನೂ ಹೇಳ್ತಾನೆ ಇದ್ದೀನಿ, ಅವ್ನು ಯಾವ ಜಾತಿ ಧರ್ಮ ಬ್ಯಾಕ್ಗ್ರೌಂಡು ಏನೂ ನೋಡಲ್ಲ. ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಕೈ ಹಿಡಿತಾರೆ ಅನ್ನೋದಕ್ಕೆ ನಮ್ಮದು ಉಪಾಧ್ಯಕ್ಷನೇ ದೊಡ್ಡ ಎಕ್ಸಾಂಪಲ್ಲು. ಫಸ್ಟ್ ಡೇ ಥಿಯೇಟ್ರಿಗೆ, ಈ ಥಿಯೇಟ್ರಿಗೆ ಮೇನ್ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಗ, ಆ ಕಟ್ಔಟ್ ನೋಡಿದಾಗ, ಆ ಜನ ನೋಡಿದಾಗ ಚಿಕ್ಕಣ್ಣಗೆ ಏನು ಫೀಲ್ ಆಯ್ತು? ಫಸ್ಟ್ ಡೇ ಏನು ಅಂಥದ್ದೇನು ಎಕ್ಸೈಟ್ಮೆಂಟ್ ಅನ್ನಿಸ್ಲಿಲ್ಲ. ಯಾಕೆಂದರೆ ಯೂಶ್ವಲಿ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ರೆಂಡ್ಸು, ಪ್ರೊಡ್ಯೂಸರ್ ಫ್ರೆಂಡ್ಸು ಅವ್ರುಗಳೇ ಇರ್ತಾರಲ್ವ. ಸೊ ಹಂಗಾಗಿ ನಾನು ಇದು ಒರಿಜಿನಲ್ ಆಡಿಯನ್ಸ್ ಅಲ್ಲ, ಒಂದು ಮ್ಯಾಟ್ನಿಗೇನು ಗುರು ಅನ್ನೋದೇ ಭಯ ಇತ್ತು. ಬಟ್ ಮ್ಯಾಟ್ನಿ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಅದು ಖುಷಿನೇ ಬೇರೆ ಬಿಟ್ರೆ, ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇದೇ ಥಿಯೇಟ್ರಲ್ಲಿ ಬ್ಲ್ಯಾಕ್ ಹೋಗಿದೆ. ಯಾಕೆಂದರೆ ನಾವು ಯಾರ್ದೋ ಪಿಕ್ಚರ್ಗೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ನೋಡಿದ್ದು ಉಂಟು, ಟಿಕೆಟ್ ಸಿಗದೆ ಇರ್ಬೇಕಾದ್ರೆ. ಇವತ್ತು ನಾನು ಹೀರೋ ಮಾಡಿರೋ ಸಿನಿಮಾಗೆ ಬ್ಲ್ಯಾಕ್ ಹೋಗ್ತಾ ಇದೆ, ಅದು ಈ ಟೈಮಲ್ಲಿ. ಇವಾಗ ನಿಮಗೆ ಮೊದಲಾದರೆ ಅಲ್ಲಿ ಇಲ್ಲಿ ಬರೀ ಸಿಂಗಲ್ ಸ್ಕ್ರೀನ್ಗಳು ಆ ಥರ, ಈಗ ಮಲ್ಟಿಪ್ಲೆಕ್ಸು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸಿನಿಮಾ ಇದೆ. ಬಟ್ ಅಂಥದ್ರಲ್ಲೂ ಬ್ಲ್ಯಾಕ್ ಹೋಗುತ್ತೆ ಅಂದರೆ ಅದು ಕೇಳೇ ಒಂಥರ. ಈ ಕಾಟೇರ ಕೇಳಿದ್ದೆ, ಆ ಕಾಟೇರಾಗೆಲ್ಲ ಬ್ಲ್ಯಾಕ್ ಟಿಕೆಟ್ ಹೋಗ್ತಾ ಇದೆ ಅದು ಇದು ಅಂತ ಖುಷಿ ಪಟ್ಟಿದ್ವಿ. ದರ್ಶನ್ ಸರ್ ಅಲ್ವಾ, ಸೊ ಅವ್ರ ಸಿನಿಮಾಗೆ ಚೆನ್ನಾಗಿ ಆಗ್ತಿದೆ, ಅವ್ರ ಸಿನಿಮಾ ಸೂಪರ್ ಅಂದರೆ ಅವ್ರಿಗಿಂತ ಜಾಸ್ತಿ ನಮ್ಗಳಿಗೆ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನನ್ನ ಸಿನಿಮಾಗೂ ಒಂದು ಬ್ಲ್ಯಾಕ್ ಟಿಕೆಟ್ ಹೋಗ್ತಿದೆ ಅಂದರೆ ಈಗಲೂ ನಂಬೋಕ್ಕೆ ಆಗಲ್ಲ ಅದನ್ನ. ಸೊ ಹಂಗಾಗಿ ಕಟ್ಔಟ್ ಅನ್ನೋದೇನಂದರೆ ಅದು ಎಷ್ಟೋ ಜನರು ಕನಸು. ಬಟ್ ನಂಗೆ ಕಟ್ಔಟ್ದೇನೋ ಅದೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ಅನಿಸಿಲ್ಲ. ಏನಕ್ಕೆ ಅಂದರೆ ನಾನು ಮುಂಚೆನೇ ಹಾಕ್ಬಿಟ್ಟಿದ್ರು ಕಟ್ಔಟು. ಇದು ಫಸ್ಟ್ ಟೈಮ್ ಆಗಿದ್ದಿದ್ರೆ ಓಕೆ. ಬಾಂಬೆ ಮಿಠಾಯಿ ಅನ್ನೋ ಸಿನಿಮಾಗೆ ಚಂದ್ರಮೋಹನ್ ಅಂತ, ಈಗ ನಮ್ಮ ಕತೆ ಕೊಟ್ಟಿರೋರು ಅವರೇ, ಅವ್ರ ಮೂವಿಗೆ ಅವಾಗಲೇ ಹಾಕ್ಬಿಟ್ಟಿದ್ರು. ಸೊ ಹಂಗಾಗಿ ಕಟ್ಔಟ್ ಎಕ್ಸೈಟ್ಮೆಂಟ್ ಏನಿಲ್ಲ. ಬಟ್ ಒಂದು ಖುಷಿ ಏನಂದರೆ 2 ಕಟ್ಔಟ್ ಇದೆ. ಒಂದು ಯೂಶ್ವಲಿ ಒಂದು ಕಟ್ಔಟ್ ನಿಲ್ಲಿಸ್ತಾರಲ್ಲ ನೀವು, ಆಮೇಲೆ ತೋರಿಸ್ತೀನಿ. ಒಂದೇ ಕಟ್ಔಟಲ್ಲಿ ಮುಂದೆ ಒಂದು ಹಿಂದೆ ಒಂದು,
2 ಕಟೌಟ್ ಹಾಕಿದ್ದಾರೆ. ಅದು ಇನ್ನೂ ಒಂದು ಸ್ಪೆಷಲ್ ಏನಂದರೆ ಆನಂದ್ ಅಂತ ಕಟೌಟ್ ಮಾಡಿದವರು, ಬಟ್ ಅವ್ರು ಹೇಳಿದ್ರೇನು ಡಿ ಬಾಸ್ ಹೇಳಿ ಮಾಡಿಸಿದ್ರು ಅಂತ. ಸೊ ಹಂಗಾಗಿ ಅವ್ರ ಪಕ್ಕದಲ್ಲೇ ನನ್ನ ಪಕ್ಕ ಕಟೌಟು. ಅಕ್ಕಪಕ್ಕ ಥಿಯೇಟರ್ನಲ್ಲಿ ಹೌದು, ಅದು ಗೊತ್ತೇ ಇರಲಿಲ್ಲ. ನಾವು ಅವತ್ತು ಬಂದಾಗ ಅಂದ್ಕೊಂಡೆ ನಿಂಗೆ ಬರ್ತಾ ಇದ್ವಿ, ಕಾಟ್ಯಾರ ದರ್ಶನ್ ಸರ್ದು ಕಾಣಿಸ್ತು ಕಟೌಟು. ಇದೇನಿದು ಆಮೇಲೆ ಅಂದರು ಇಲ್ಲ ಆ ಕಡೆ ಥಿಯೇಟ್ರ್ ನಮ್ಮದು ಅಂತ. ಹಿಂಗಿದ್ದೀವಿ ಹಿಂಗೆ ಬೆನ್ನಿಂದ ಇದ್ದಾರೆ ಅವರು, ಇಲ್ಲೂ ಬೆನ್ನಿಂದನೇ ಇದ್ದಾರೆ.